ನಂದನ್ ಜಿ, ಈಗ ನೋಡ್ತಾ ಇದ್ದೀರಾ ಮುಸ್ಲಿಂ ಲೀಗ್ ಕೂಡ ತನ್ನ ಬೆಂಬಲವನ್ನ ಹಿಂಪಡ್ಕೊಂಡಿದೆ. ವಿಜಯ್ಗೆ ಈಗ ಕಬ್ಬಿಣದ ಕಡ್ಲೆ ಆಗೋಗಿದೆ ಸರ್ಕಾರ ರಚನೆ ಮಾಡೋದು. ಈವಂದೋ ನೀವು 5 ಸಪೋರ್ಟ್ ಕೊಟ್ಟರು ಕೂಡ ಬೇರೆಯವರ ಸಪೋರ್ಟ್ ಸಿಗ್ತಾ ಇಲ್ಲ. ನೋಡಿ, ಇವಾಗ ಸಂವಿಧಾನ ಏನು ಹೇಳುತ್ತೆ ಅದ್ರ ಪ್ರಕಾರ ರಾಜ್ಯಪಾಲರು ಮಾಡಬೇಕು. ಅವರ ಸ್ವಇಚ್ಛೆಯಿಂದ ಅವರ ಅಧಿಕಾರ ಪ್ರಯೋಗಿಸಿದ್ದಾರೆ. ಇದೇ BJP ಅಪಾಯಿಂಟೆಡ್ ಗವರ್ನರ್ಸು ಬೇರೆ 5 ರಾಜ್ಯಗಳಲ್ಲಿ ಸ್ವಇಚ್ಛೆಯಿಂದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ರು. ಇಲ್ಲಿನ ತಮಿಳುನಾಡಿನ ಗೋವಾ ವಿಜಯ್ ಅರ್ಲೇಕರ್ ಅವರು ಯಾಕೆ ವಿಜಯ್ಗೆ ಅವಕಾಶ ಕೊಡ್ತಾ ಇಲ್ಲ? ಏನಿದು ಒಳಮರ್ಮ? ಏನಾರ ಇದು ಅವ್ರಿಗೇನಾರ ಬಂದಿದೆ ಮೇಲ್ಗಡೆಯಿಂದ ಒಂದು ಇವ್ರಿಗೆ ಅಧಿಕಾರ ಇದನ್ನಪ್ಪ ಪ್ರಮಾಣ ವಚನ ಮಾಡೋಕ್ಕೆ ಇವತ್ತು ಅವಕಾಶ ಕೊಡಬೇಡಿ, ಅವ್ರನ್ನ ಒಂಚೂರು ಡ್ರ್ಯಾಗ್ ಮಾಡಿ ಅಂತ ಮೇಲ್ಗಡೆಯಿಂದ ಅವ್ರಿಗೇನ ಒಂದು ಇನ್ಫಾರ್ಮೇಷನ್ ಬಂದೇ ಇಲ್ಲ? ಏನಾರ ಅವ್ರಿಗೇನೋ ಒಂದು ಅಮಿತ್ ಶಾನೋ ಮೋದಿನೋ ಇದು RSS ಅವ್ರು ಹೇಳಿದಾರಾ? ಇದನ್ನು ಬಹಿರಂಗ ಪಡಿಸ್ಬೇಕು BJP ನಾಯಕರು. ಇವರು ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಜನ ಒಂದು ಮತ ಕೊಟ್ಟು ಗೆಲ್ಸಿದ್ದಾರೆ. 108 ಕೋಟಿ ಜನ ಆಯ್ಕೆ ಮಾಡಿರುವ ಸರ್ಕಾರವನ್ನು, ಒಂದು ಪಕ್ಷವನ್ನು ನೀವು ಈ ರೀತಿ ನಡೆಸ್ಕೋಬಾರ್ದು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ದಯಮಾಡಿ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ, ವಿಜಯ್ ಅವರಿಗೆ ಪ್ರಮಾಣ ವಚನ ಮಾಡೋಕ್ಕೆ ಅವಕಾಶ ಕೊಡಬೇಕು. ಆನ್ ದ ಫ್ಲೋರ್ ಆಫ್ ದಿ ಹೌಸು ಅವರು ಮೆಜಾರಿಟಿ ಪ್ರೂವ್ ಮಾಡ್ತಾರೆ. ಮಾಡೇ ಮಾಡ್ತಾರೆ ಅನ್ನೋ ನಮಗೆ ಒಂದು ನಂಬಿಕೆ ಇದೆ. ಹಾಗಾಗಿ ಅಮಿತ್ ಶಾ ಅವರೇ, ಮೋದಿ ಅವರೇ, ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ ದುಸ್ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗಬೇಡಿ. ತಮಿಳುನಾಡಿನ ಜನ ಆಲ್ರೆಡಿ ಪಾಠ ಕಲಿಸ್ಯಾರ. ನಿಮ್ಮ ಪಕ್ಷಕ್ಕೆ ಕೇವಲ 1 ಸ್ಥಾನ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಇಲ್ಲ. ನಿಮ್ಮ ಪಕ್ಷ ಅಧಿಕಾರಕ್ಕೆ ಭಾರತದಲ್ಲಿ ಅಧಿಕಾರಕ್ಕೆ ಬರಲ್ಲ. ದಕ್ಷಿಣ ಭಾರತದ ಜನ ಪ್ರಬುದ್ಧರು, ವಿದ್ಯಾವಂತರು. ನಿಮ್ಮ ಪಕ್ಷಕ್ಕೆ ದಕ್ಷಿಣ ಭಾರತ ಜನ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಮಾಡೋದು ಇಲ್ಲ, ಅಧಿಕಾರ ಕೊಡೋದು ಇಲ್ಲ. ಯಾಕಂದ್ರೆ ದಕ್ಷಿಣ ಭಾರತದ ಜನ ಪ್ರಬುದ್ಧರು. ಹಾಗಾಗಿ ನೀವು ವಾಮ ಮಾರ್ಗದ ಮೂಲಕ ನಿಮ್ಮ ಗವರ್ನರ್ ಇಟ್ಕೊಂಡು ವಿಜಯ್ ಅವರಿಗೆ ತೊಂದರೆ ಕೊಡಬೇಡಿ. ತಮಿಳುನಾಡಿನ ಜನ ನೋಡ್ತಾ ಇದ್ದಾರೆ. ಈ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಮುಂದಿನ ದಿನಗಳಲ್ಲಿ 29ರಲ್ಲಿ ನಿಮಗೆ ತಕ್ಕ ಶಾಸ್ತ್ರಿ ಆಲ್ರೆಡಿ ಕಳಿಸಿದ್ದಾರೆ. ದಕ್ಷಿಣ ಭಾರತದ ಬಾಗಿಲು ನಿಮಗೆ ಮುಚ್ಚುತ್ತೆ. ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ, ಈ ಗವರ್ನರ್ ಇಟ್ಕೊಂಡು ಆಟ ಆಡೋದು ನಿಲ್ಲಿಸಬೇಕು ಮೋದಿ ಅವರು. ಎಲ್ಲೋದ್ರೂ ಇವರು 10 ವರ್ಷದ ಒಂದು ಪ್ಲೇ ಬುಕ್ ಇದೆ. ನಾರ್ತ್ ಈಸ್ಟ್ಗಳಲ್ಲಿ ಕೇವಲ ಒಂದು ಮುಕುಲ್ ಸಂಘ್ಮಾತ್ ಪಾರ್ಟಿ ಒಂದೇ ಒಂದು MLA ಗೆದ್ದಿದ್ರು. ಇಲ್ಲ ಸಾರಿ, BJP ಅವರು 1 MLA ಗೆದ್ದಿದ್ರು ನಾರ್ತ್ ಈಸ್ಟಲ್ಲಿ. ಮಿಜೋರಾಮಲ್ಲೇ ಅದೊಂದು ರಾಜ್ಯದಲ್ಲಿ ಸಿಂಧೂರ ಅವರೇ 1 MLA ಇಟ್ಕೊಂಡು ವಾಮ ಮಾರ್ಗದ ಮೂಲಕ ಇವರ ಪಕ್ಷ ಅಧಿಕಾರಕ್ಕೆ ತರಿಸಿದ್ದಾರೆ ಮಿಜೋರಾಮಲ್ಲಿ. ಮುಕುಲ್ ಸಂಗ್ಮಾ ಅವರ ಮಗಳೋ ನನಗೆ ಒಂದು ಇನ್ಫಾರ್ಮೇಶನ್, ಮುಕುಲ್ ಸಂಗ್ಮಾ ಅವರ ಪಾರ್ಟಿನೇ ಒಂದು ಪಕ್ಷ, ಇವ್ರದ್ದು ಒಂದೇ ಒಬ್ರು MLA. ಬಟ್ ಮುಕುಲ್ ಸಂಗ್ಮಾ ಅವ್ರದ್ದು 12-13 ಜನ MLA ಇದ್ರು. ಅವ್ರನ್ನ ಓವರ್ಟರ್ನ್ ಮಾಡಿ ಅವರ ಪಕ್ಷದ MLAನ CM ಮಾಡಿ ಅಧಿಕಾರಕ್ಕೆ ಬಂದ್ರು. ಇವ್ರದ್ದು ಪ್ಲೇ ಬುಕ್ ಇಷ್ಟೇ. ರೀಜನಲ್ ಪಾರ್ಟಿ, ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಬೇಕು ಅಂತ ಅವರು ಏನಿದ್ರು ಏಕಛತ್ರಾಧಿಪತಿ ಆಟ ಆಡಬೇಕು ಅಂತ ಸರ್ವಾಧಿಕಾರಿ ಧೋರಣೆ ಅವ್ರಿಗೆ, ಯಾರಿಗೆ? ನರೇಂದ್ರ ಮೋದಿ, ಅಮಿತ್ ಶಾಗೆ. ಹಾಗಾಗಿ ನಾವು ಈ ದುಸ್ಸಾಹಸಕ್ಕೆ ನಾವು ಕೈ ಹಾಕಕ್ಕೆ ಬಿಡಲ್ಲ. ಕಾಂಗ್ರೆಸ್ ಪಕ್ಷ TVK ಒಂದಿಗೆ ನಿಂತಿದೆ. ಅವರು ಸೈದ್ಧಾಂತಿಕವಾಗಿ ಸೆಕ್ಯುಲರ್ ಫೋರ್ಸಸ್ನ ಒಂದು ಒಗ್ಗೂಡಿಸಿ ಕಮ್ಯುನಲ್ ಫೋರ್ಸಸ್ನ ದೂರ ಇಡಬೇಕು ಅಂತ ರಾಜ್ಯದಲ್ಲಿ ಜನ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೆ. ಅವ್ರ ಪಕ್ಷದೊಂದಿಗೆ ನಾವು ನಿಂತಿರ್ತೀವಿ. ಪಾಲಿಸಿ ಫ್ರೇಮಲ್ಲಿ ಅವ್ರಿಗೆ ಒಂದು ಸಜೆಷನ್ಗಳು, ಫೀಡ್ಬ್ಯಾಕ್ಗಳು, ಅವ್ರನ್ನ ಕೈ ಹಿಡಿದು ನಡ್ಸೋಕ್ಕೆ ಒಂದು ದೊಡ್ಡಣ್ಣನ ರೀತಿ ಅವ್ರಿಗೆ ನಾವು ಮುಂದಕ್ಕೆ ಕರ್ಕೊಂಡು ಹೋಗ್ತೀವಿ. ಅಧಿಕಾರಕ್ಕೆ ಜನಕ್ಕೆ ಏನೇನು ಮಾಡಬೇಕು, ಆಶೋತ್ತರಗಳನ್ನ ಹೆಂಗೆ ಈಡೇರಿಸಬೇಕು ಅಂತ ನಾವು ವಿಜಯ್ ಅವರಿಗೆ ಒಂದು ಸಲಹೆ ಸೂಚನೆಗಳು ಕೊಟ್ಕೊಂಡು ನಾವು ಭಾಗವಾಗಿರ್ತೀವೋ ಹೊರಗಡೆ ಇರ್ತೀವೋ ಅದು ನಮ್ಮ ಪಕ್ಷದ ನಾಯಕರು ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ. ಆದರೆ ಅವ್ರಿಗೊಂದು ಸೈದ್ಧಾಂತಿಕವಾಗಿ ನಾವು ಕಾಂಗ್ರೆಸ್ ಪಕ್ಷ ನಿಂತ್ಕೊಂಡು ಅವ್ರನ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ. ಆಲ್ರೈಟ್, ಮಾತಾಡ್ತೀನಿ ಚಂಬಿ ಸರ್ ನಿಮ್ಮ ಹತ್ರ. ಎಸ್ ರಾಜು ಆ್ಯಂಡ್ ಅಂಬರೀಶ್ ಅವರೇ, ಈಗ ಮುಸ್ಲಿಂ ಲೀಗ್ ಕೂಡ ತನ್ನ ಬೆಂಬಲವನ್ನು ವಾಪಸ್ ತಗೊಂಡಿದೆ. ವಿಜಯ್ಗೆ ಸರ್ಕಾರ ರಚನೆ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಬಹುಮತ ಇಲ್ಲ ಅಂತ ಹೇಳಿ. ಬಹುಮತ ಇಲ್ಲದೆ ಏನಾದರೂ ಸರ್ಕಾರ ರಚನೆ ಮಾಡಿದ್ರೆ ಮುಂದಿನ ದಿವಸ ಒಂದು 15 ದಿವಸ ಟೈಮ್ ತಗೊಂಡು ಸರ್ಕಾರವನ್ನ ಏನಾದರೂ ರಚನೆ ಮಾಡಿ ಅವರು ಬಹುಮತ ಸಾಬೀತುಪಡಿಸೋಕ್ಕಾಗದೇ ಇದ್ರೆ ಸರ್ಕಾರವನ್ನ ನಾವು ವಿಸರ್ಜಿಸಬೇಕಾಗುತ್ತೆ, ಪುನೊಮ್ಮೆ ಎಲೆಕ್ಷನ್ಗೆ ಹೋಗಬೇಕಾಗುತ್ತೆ. ಇಲ್ಲಾಂದ್ರೆ ಬೇರೆ ಪಾರ್ಟಿಗೆ ಸರ್ಕಾರ ರಚನೆಗೆ ರಾಜ್ಯಪಾಲರು ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಸೊ ಈಗ ಪ್ರೆಸೆಂಟ್ ತಮಿಳುನಾಡಿನ ಸಿಚುಯೇಷನ್ ಬಗ್ಗೆ ಏನ್ ಹೇಳ್ತೀರಿ? ಮೇಡಮ್, ಈಗ ಇಷ್ಟು ಸೀಟ್ ಬರ್ತಾರೆ ಅಂತ ಖಂಡಿತ ಯಾರು ಅನ್ಕೊಂಡಿರಲಿಲ್ಲ. ಹೌದು, ಎಲ್ಲರೂ ಒಂದು 5 ಸೀಟ್ ಬರ್ತಾರೆ, 10 ಸೀಟ್ ಬರ್ತಾರೆ, 15 ಸೀಟ್ ಬರ್ತಾರೆ, ಇಲ್ಲ ಒಂದು 20ರಿಂದ 30 ಸೀಟ್ ಬರ್ತಾರೆ ಅಂತ ಡೆಫಿನೆಟ್ ಆಗಿ ಅನ್ಕೊಂಡಿದ್ರು. ಇಷ್ಟು ಸೀಟ್ ಬಂದಿದೆ ಅನ್ನೋದು ಯಾರು ಅದನ್ನ ಕನ್ಸಲ್ಟ್ ಕಂಡಿಲ್ಲ. ಯಾರಿಗೂ ಅದನ್ನ ಇವತ್ತು ಜೀರ್ಣ ಮಾಡ್ಕೊಳಕ್ಕೂ ಇದಾಗ್ತಿಲ್ಲ. ಸೊ ಹಂಗಾಗಿ ಇನ್ನ ಇರೋ ಈ ತರ
ಬೆಂಬಲ ಕೊಡೋದಿಲ್ಲ ಅಂತ ಹೇಳೋದು, ಆ ತರ ಮಾಡೋದು, ಇವ್ರ ಫೈಟ್ಗಿಂತ ಜನಗಳು ಹಣೆ ಬರನೇ ಚೇಂಜ್ ಆಗೋದಿಲ್ಲ, ಹಿಂಗೆ ಇರುತ್ತೆ. ಯಾಕಂದ್ರೆ ಜನ ಚೇಂಜ್ ಆಗಿದ್ದಾರೆ. ಚೇಂಜ್ ಆಗಿರೋದಕ್ಕೇನೆ 50 ವರ್ಷದಿಂದ ಯಾವ ಆಪೋಸಿಟ್ DMK ADMK ಅಂತ ಹಿಂಗೆ ಇತ್ತು. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಯಾವ ಕಂಟ್ರಿಯಲ್ಲೂ ಆಗಲ್ಲ, ಯಾವ ಇದ್ರಲ್ಲೂ ಆಗಲ್ಲ, ಒಂದು ಬದಲಾವಣೆ ಆಗಿದೆ ಅಂದ್ರೆ ಅದು ತಮಿಳ್ನಾಡು ಮಾತ್ರನೇ ಆಗಿರೋದು. ಓಟ್ ಹಾಕಿದ್ದಾರೆ ಮೇಡಮ್. ವಿಜಯ್ಗೆ ಅಂತಲ್ಲ ಮೇಡಮ್, ಯಾರೇ ಬಂದಿದ್ರು ಬದಲಾವಣೆ ಆಗಿರೋದು. ಅವ್ರು ಯಾರು ಬರ್ಲಿಲ್ಲ, ನಮ್ ವಿಜಯ್ ಬಂದವ್ರೆ. ಯಾರ್ಯಾರು ಬರ್ಲಿಲ್ಲ, ಯಾರು ಬರ್ತೀನಿ ಅಂತ ಹೇಳಿದ್ರು ಎಲ್ಲಾರ್ಗು ಜನಗಳು ಗೊತ್ತಿದೆ. ಅವ್ರು ಬಂದಿದ್ರೆ ಖಂಡಿತ ಆಗಿರೋದು. ವಿಜಯೇ ಇವಾಗ ಆಗುತ್ತೆ ಅಂತ ನಾವು ಅವ್ರ ಅಭಿಮಾನಿಯಾಗಿದ್ದು. ತಮಿಳ್ನಾಡು ರಜನಿಕಾಂತ್ ಬಂದ್ರು, ಕಮಲ್ ಹಾಸನ್ ಬಂದ್ರು, ಈ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಮೇಡಮ್. ಅವ್ರು ಬರ್ತೀನಿ ಅಂತ ಹೇಳಿದ್ರು, ಬಂದಿಲ್ಲ. ಇವ್ರು ಬಂದ್ರೆ ನಿಮ್ಮ ಮಾತಿನ ಮೇಲೆ ಹೇಳ್ತಾ ಇದೀನಿ ನಾನು. ನನ್ಗನ್ಸುತ್ತೆ ನೀವೇನ್ ಅವ್ರಿಗೆ ಎಲ್ಲಾದ್ರಲ್ಲೂ ಹಿಂಸೆ ಕೊಟ್ಕೊಂಡೇ ಬಂದ್ರು ಅಂತ. ಅದನ್ನೇ ವಿಜಯ್ ಚಾಲೆಂಜಿಂಗ್ ಆಗಿ ತಗೊಂಡ್ರು. 25 ವರ್ಷದಿಂದ ಡೇ 1 1991 ಅವ್ರ ಸಿನಿಮಾ ಇಂಡಸ್ಟ್ರಿಗೆ ಕಾಲ್ ಇಟ್ಟಿರೋದ್ರಿಂದ 2020 ಡಬ್ಬಿಂಗ್ ಪಿಕ್ಚರ್ ತೆಗಿತಾರೆ. ಅವ್ರು ಹಿಂಗೆ ಸಿನಿಮಾನು, ಒಂದು ಫಿಲಮ್ನು, ಒಂದು ವರ್ಷನು ಯಾರು ಅದನ್ನೇನು ಖುಷಿಯಾಗಿ ಏನು ನಮ್ ತಳಬದಿ ರಿಲೀಸ್ ಮಾಡಿ ಎಲ್ಲಾ ತರನು ಫ್ಲಾಪ್ ಹಿಟ್ಟು ಎಲ್ಲಾ ತರ ನೋಡ್ಬಿಟ್ಟಿದ್ದಾರೆ ಮೇಡಮ್. ಅವರೇ ಹೇಳಿದಾರೆ ಎಲ್ಲಾ ತರ ನೋಡಿರೋದಕ್ಕೇನೆ ಇವತ್ತಿಗೆ ನನಗೆ ಅದೆಲ್ಲ ಏನು ಬೇಡ ಅಂತ ಹೇಳಿ ಜನಗಳಿಗೆ ಸೇವೆ ಮಾಡಬೇಕು, ಒಂದು ಚೇಂಜ್ ಮಾಡಬೇಕು ಅಂತ ಬಂದಿದ್ದಾರೆ. ಈಗ ಸುಮಾರು ಜನ ನನಗೆ DCM ಪೋಸ್ಟಿಂಗ್ ಕೊಡು, ಆ ಪೋಸ್ಟಿಂಗ್ ಕೊಡು, ಈ ಪೋಸ್ಟಿಂಗ್ ಕೊಡು ಅಂದಿದ್ರೆ 10 ವರ್ಷ ಮುಂಚೆನೆ ವಿಜಯ್ DCM ಆಗ್ಬೋದಾಗಿತ್ತು. ಯಾವ್ದಾರ ಒಂದು ಪಕ್ಷಕ್ಕೆ ಕೈ ಜೋಡಿಸಿದ್ರೆ ಗ್ರೌಂಡ್ ಇಂದ ಚೇಂಜ್ ಮಾಡಬೇಕು. ನನಗೆ ಪಾಯ ಸಮೇತ ಚೇಂಜ್ ಮಾಡಬೇಕು ಅಂತ ಹೇಳಿರೋದು. ಪಾಯ ಪಿಲ್ಲರ್ ಇದೆ, ನಾನು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ಕೊಂಡು ಹೋಗ್ತೀನಿ ಅಂತ ವಿಜಯ್ ಬಂದಿಲ್ಲ. ನನಗೆ ಪಾಯನೇ ಬೇಕಾಗಿಲ್ಲ, ನಾನು ಪಾಯಿಂದ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿರೋದು. ಇವಾಗ ಇವ್ರು 2 ಸೀಟ್ ಕೊಡ್ತೀನಿ 3 ಸೀಟ್ ಕೊಡ್ತೀನಿ ಅಂತ DCM ಕೊಟ್ಬಿಟ್ರೆ ವಿಜಯ್ಗೆ ಅವ್ರ ತಂದೆಗೆ DCM ಆಗಿ ಕೊಡ್ಬೇಕು ಅಂತ ಏನು ಆಸೆ ಏನಿಲ್ಲ. ಅವ್ರ ಜೊತೆಗೇನೆ ಒಬ್ರು ಇದ್ದಾರೆ ಬುಸಿಯಾನಂದ್ ಅಂತ ಹೇಳ್ಬಿಟ್ಟು. ಸೊ ಅವರು ಒಂದು ಮೇನ್ ಪಿಲ್ಲರ್ ಆಗಿದ್ದಾರೆ ವಿಜಯ್ ತಳಪತಿ ಅವರಿಗೆ. ಅವ್ರು DCM ಕೊಡ್ತೀನಿ ಅಂತ ಹೇಳಿಲ್ಲ, ಯೋಚನೆ ಮಾಡ್ತಿದ್ದಾರೆ ಯಾವ್ದು ಮಾಡಿದ್ರೆ ಸರಿ ಅಂತ ಯೋಚನೆ ಮಾಡ್ತಿದ್ದಾರೆ. ಮಾಡ್ಬಿಟ್ಟು ಕೊಡ್ತಾರೆ. 2 ಸೀಟ್ ಕೊಟ್ಬಿಟ್ಟು DCM ಮಾಡ್ಬಿಟ್ಟು ಅವ್ರಿಗೆ ಮಾಡಕ್ಕೆ ಕೇಳ್ಬಿಟ್ರೆ ಇಷ್ಟು ವರ್ಷ ಅದನ್ನ ಕೇಳಕ್ಕಾಗಲ್ಲ. DCM ಕೇಳಿದಾರೆ, ಅದನ್ನ ಕೇಳಕ್ಕಾಗಲ್ವಲ್ಲ. ಜನ ನಂಬಿ ಓಟ್ ಹಾಕಿದ್ದಾರೆ. ಪೊಲಿಟಿಕಲ್ ಡೆವಲಪ್ಮೆಂಟ್ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಗುಡ್ ಫಾರ್ ಎನಿ ಸ್ಟೇಟ್ ಅಂತ ಅನ್ಸಲ್ಲ ಸರ್. ನೀವು ರಾಜ್ಯಪಾಲರ ಬಗ್ಗೆ ಮಾತಾಡ್ತಾ ಇದ್ದೀರಿ. ನನಗೂ ರಾಜ್ಯಪಾಲರ ವಿಚಾರದಲ್ಲಿ ಏನು ವಿರೋಧ ಇಲ್ಲ, ಆದ್ರೆ ನನಗೆ ಪ್ರಶ್ನೆಗಳಿದಾವೆ. ನನ್ನ ವಿರೋಧ ಇಲ್ಲ, ಬಟ್ ನನಗೆ ಪ್ರಶ್ನೆಗಳಿದಾವೆ. ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಯಾವುದೇ ಡಿಸ್ಪ್ಯೂಟ್ಸ್ ಇರೋದಿಲ್ಲ. ಸರ್ಕಾರ ರಚನೆ ಮಾಡೋದ್ರಲ್ಲಾಗ್ಲಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಾಗ್ಲಿ, ಬಿಲ್ ಪಾಸ್ ಮಾಡೋದ್ರಲ್ಲಾಗ್ಲಿ, ದೇ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಡಿಸ್ಪ್ಯೂಟ್ಸ್ ವಿತ್ ಅ ಗವರ್ನರ್. ಬಿಜೆಪಿ ಅಧಿಕಾರದಲ್ಲಿರುವಂತಹ ಅಂದ್ರೆ ಬಿಜೆಪಿ ಅಧಿಕಾರೇತರ ರಾಜ್ಯಗಳನ್ನ ಕನ್ಸಿಡರ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಕರ್ನಾಟಕ, ಬಿಲ್ ಪಾಸ್ ಮಾಡೋದ್ರಲ್ಲಿ ಡಿಸ್ಪ್ಯೂಟ್ಸ್ ಇದೆ, ಬೇರೆ ಇನ್ನೊಂದರಲ್ಲಿ ಡಿಸ್ಪ್ಯೂಟ್ಸ್ ಇದೆ. ಈಗ ತಮಿಳ್ನಾಡು ನೋಡಿ, ಅಲ್ಲಿ ಡಿಸ್ಪ್ಯೂಟ್ ಇದೆ. ಹಿಂದೆ ಕೇರಳ ನೋಡಿ, ಕೇರಳದಲ್ಲಿ ಡಿಸ್ಪ್ಯೂಟ್ ಇತ್ತು. ಸೊ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದಿರುವಂತಹ ರಾಜ್ಯಗಳಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರಗಳ ನಡುವೆ ಡಿಸ್ಪ್ಯೂಟ್ಸ್ ಅನ್ನ ನಾವು ಫ್ರೀಕ್ವೆಂಟ್ ಆಗಿ ನೋಡ್ತಾನೆ ಇದೀವಿ. ಏನ್ ಹೇಳ್ತೀರಿ ಇದಕ್ಕೆ? ಇಟ್ ಇಸ್ ಅ ಜನರಲ್ ಕ್ವೆಶ್ಚನ್. ತುಂಬಾ ಜನ ಸಾರ್ವಜನಿಕರಲ್ಲಿ ಈ ಪ್ರಶ್ನೆ ಇದೆ, ನನ್ನಲ್ಲೂ ಈ ಪ್ರಶ್ನೆ ಇದೆ. ಸೊ ಕೇಳ್ತಾ ಇದ್ದೀನಿ. ಇದು ಹೊಸದೇನಲ್ಲ, ಮೊದಲಿಂದಾನು ನಮ್ಮ ಅಲ್ಲ, ಅಫ್ಕೋರ್ಸ್ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಇದ್ದಾಗಲೂ ಇವೆಲ್ಲ ನಡೀತಾ ಇತ್ತು. ಇನ್ನು ಬೇಕಾದಷ್ಟು ನಡೆದಿದೆ. ಎಸ್, ಸುಮಾರು 14-12 ರಾಜ್ಯಗಳ ಇದು ಸುಭದ್ರ ಸರ್ಕಾರನ ಡಿಸಾಲ್ವ್ ಮಾಡಿದ್ರೆ. ಯಾಕಂದ್ರೆ ಲೋಕಸಭೆಯಲ್ಲಿ ಮ್ಯಾಂಡೇಟ್ ನಮ್ಮ ಪರ ಬಂದಿದೆ, ಜನ ನಿಮ್ಮ ಜೊತೆಗಿಲ್ಲ ಅನ್ನೋ ಇದೆಲ್ಲ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಅದನ್ನ ಭಾರತದಲ್ಲಿ ನೋಡ್ತಾ ಬಂದಿದ್ದೀವಿ. ಬಟ್ ನೀವು ಹೇಳಿದ್ರೆ ಸೇಫ್ ಅನ್ನೋಕ್ಕಿಂತ ಸ್ಟೇಟ್ಗಳಿಗೆ ಈಗ BJP ಅವರು ರಾಜ್ಯಪಾಲರು ಉಪಯೋಗಿಸಿ ಪಕ್ಷಪಾತ ಮಾಡ್ತಾರೆ, ಮತ್ತು ತಮಗೆ ಇರ್ತಕ್ಕಂಥ ಅನುಕೂಲಗಳನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಅದು ನಿಜ, ಅದು ಎಲ್ಲ ಪಕ್ಷ ಮಾಡ್ತಾರೆ, BJP ಮಾಡ್ತಾರೆ. ಈ ತಮಿಳುನಾಡಲ್ಲಿ ಜನತೆಗೆ ರಾಜ್ಯಪಾಲರು ಮಾಡಿರೋದು ಅದು ಸರಿ ಅಲ್ಲ ಅಂತಕ್ಕಂಥದ್ದು ಎಮೋಷ್ನಲ್ ಆಗಿ ಬಂದಿದೆ. ಯಾಕಂದರೆ ವಿಜಯ್ ಹ್ಯಾಸ್ ಒನ್ ಹ್ಯೂಜ್ ಮೆಜಾರಿಟಿ. ಅದ್ರ ಮುಂದೆ ತಮಿಳುನಾಡಿನ ಗವರ್ನರ್ ಸಹ ಅವ್ರಿಗೆ ಶಾಬಾಷ್ಗಿರಿ ಹೇಳ್ಬೇಕು, ಕಂಗ್ರ್ಯಾಚುಲೇಟ್ ಮಾಡಬೇಕು. ಬಟ್ ನನ್ನ ಪಾಯಿಂಟ್ ಏನಂದರೆ, ನಾನು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಧನಂಜಯ ಅನ್ನೋರ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಒಂದು ಇದನ್ನು ಮೆಸೇಜ್ ಕಳಿಸಿದ್ದು ನನಗೆ. ಏನಂದರೆ, ತಮಿಳ್ನಾಡು ಪೀಪಲ್ ವಾಂಟ್ ಎ ಸ್ಟೇಬಲ್ ಗೌರ್ಮೆಂಟ್ ಆ್ಯಂಡ್ ಎ ಕ್ಲೀನ್ ಗೌರ್ಮೆಂಟ್. ನಾಟ್ ಓನ್ಲಿ ಕ್ಲೀನ್ ಗೌರ್ಮೆಂಟ್, ಸ್ಟೇಬಲ್ ಗೌರ್ಮೆಂಟ್, ಕಾನ್ಸ್ಟಿಟ್ಯೂಷನಲಿ ಸಂವಿಧಾನಬದ್ಧವಾಗಿ ಅದು ಒಂದು ರೀತಿಯಲ್ಲಿ ಮುಂದೆ ಒಳ್ಳೆಯ ಒಂದು ಆಡಳಿತ ಕೊಡ್ತಕ್ಕಂಥ ಭರವಸೆಯನ್ನು ಜನರಿಗೆ ನೀಡಬೇಕು. ಅವ್ರು ಹೇಳ್ತಾರೆ ಪ್ರತಿಯೊಂದು ವಾಕ್ಯದಲ್ಲೇ ತಮಿಳ್ನಾಡಿನ ಇಂಟರ್ವ್ಯೂ ತಾವು ನೀವು ನೋಡಿರ್ಬೇಕು. ಅರ್ನಬ್ ಗೋಸ್ವಾಮಿ ಇದರಲ್ಲಿ ಇಂಟರ್ವ್ಯೂನಲ್ಲಿ ಭಾಳ ಹೊತ್ತು ಮಾತಾಡಿದ್ರು, 12 ನಿಮಿಷ. ಅವ್ರೇನು ಹೇಳಿದ್ರು, ಐ ವಾಂಟ್ ಟು ಪ್ರೊಟೆಕ್ಟ್ ದಿ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ವೆಲ್ಫೇರ್ ಆಫ್ ದಿ ಪೀಪಲ್ ಆಫ್ ತಮಿಳ್ನಾಡು ಅಂತ. ಈಗ ಒಂದು ವೇಳೆ ಒಂದು ಹೈಪೋಥೆಟಿಕಲಿ ಈಗ ಕೊಟ್ಟರು ಅಂತ ಇಟ್ಕೊಳ್ಳಿ, ಈಗ 2 ಕಮ್ಮಿ ಇರೋದ್ರಿಂದ ಕೊಟ್ಬಿಡ್ಬೋದು ಅಂತಕ್ಕಂಥ ಗವರ್ನರ್ ಪವರ್ ಇದೆ. ಆದರೆ ವಿತಿನ್ 6 months or 4 months ಇವರಲ್ಲಿ ರಾಜಕೀಯ ಹೊಂದಾಣಿಕೆಗಳು, ಕೊಡು ತಗೊಳ್ಳೋದು, ಬಾರ್ಗೇನಿಂಗು, ಪ್ರೆಷರ್ ಟ್ಯಾಕ್ಟಿಕ್ಸಲ್ಲಿ
ಸರ್ಕಾರ ಬಿದ್ದೋದ್ರೆ ವಿಜಯ್ ಹ್ಯಾಸ್ ಟು ಗೋ ಟು ವೋಟರ್ಸ್ ಅಗೈನ್, ಆ ಒಂದು ಸಿಂಪತಿ ಬರುತ್ತೆ. ಬಟ್ ವಾಟ್ ಅಬೌಟ್ ದಿ ಸ್ಟೆಬಿಲಿಟಿ ಆಫ್ ದಿ ಗೌರ್ಮೆಂಟ್? ಅಟ್ಲೀಸ್ಟ್ ಒಂದು 2 ವರ್ಷನಾದರೂ ಗೌರ್ಮೆಂಟ್ ಸ್ಟೇಬಲ್ ಆಗಿರ್ಬೇಕಾ? ಆ ಕಾರಣದಿಂದ ನೀವು ಒಬ್ಬರೋ ಇಬ್ಬರನ್ನ ಇಟ್ಕೊಂಡು ಅತ್ಯಂತ ಬಹಳ ಸೂಕ್ಷ್ಮವಾದ ಸರ್, ಈಗ ನಾನು ಇದಕ್ಕೆ ಇನ್ನೊಂದು ಪ್ರಶ್ನೆ ಗ್ಲಾಸ್ ಹೌಸ್ ಅಲ್ಲಿ ಐ ಟೆಲ್ ಯು ಒನ್ ಮೋರ್ ಥಿಂಗ್. ನನ್ನ ಪ್ರಶ್ನೆ ಇನ್ನೊಂದು ನಿಮ್ಗೆ, ಈ ಒಂದು ಈಗ ಮಿತ್ರ ಪಕ್ಷಗಳು 2 ಸೀಟ್ ಇರೋರು ಈಗ ಬೆಂಬಲ ಕೊಟ್ರು, ಈ ಒಂದು ವಿಜಯ್ ಮಿನಿಸ್ಟ್ರಿ ಕೊಟ್ರು, ನಾಳೆ ದಿವಸ ಅವ್ರು ವಾಪಸ್ ತಗೊಳ್ಳಲ್ಲ ಅನ್ನೋದು ಏನ್ ಗ್ಯಾರಂಟಿ ಇದೆ? ಅದೇ ಅದಕ್ಕೋಸ್ಕರನೇ, ಆ ಕಾರಣಕ್ಕೋಸ್ಕರನೇ ಈ ಒಂದು ನೀವು ಬಹುಮತ ಸಾಬೀತು ಪಡಿಸಿ ನೀವು ಮಧ್ಯದಲ್ಲಿ ಒಂದು 6 ತಿಂಗಳಾದ್ಮೇಲೆ ಅವ್ರು ಹಿಂದಕ್ಕೆ ತಗೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ಇದೆ? ಆಭಾಸ ತಮಿಳ್ನಾಡು ಜನರಿಗೆ ಆಗುತ್ತೆ. ಯಾಕಂದ್ರೆ ನಾವು 10 ಮ್ಯಾಂಡೇಟ್ ಕೊಟ್ವಿ, ಇನ್ನೊಂದು 10 ಸೀಟ್ ಎಕ್ಸ್ಟ್ರಾ ಕೊಟ್ಟಿದ್ರೆ ವಿಜಯ್ ಸ್ಮೂತ್ ಆಗಿ ನಡ್ಕೊಂಡು ಹೋಗಿರೋರು, MGR ತರ, ಜಯಲಲಿತಾ ತರ. ಸೊ ಇದರಲ್ಲಿ ಬಹಳ ಸೂಕ್ಷ್ಮವಾದ ವಿಷಯ. ಅವರು ಸುಪ್ರೀಂ ಕೋರ್ಟ್ ವೆರಿ ಫೇಮಸ್ ಇವರು ಅಡ್ವೊಕೇಟ್ ಧನಂಜಯ, ಕರ್ನಾಟಕದವರೇ, ಅವರು ಹೇಳೋದು ನನಗೆ ಹೇಳಿದ್ರು, ಪ್ರೊಫೆಸರ್ ನಿಮ್ಮ ನಿಲುವು ಕರೆಕ್ಟ್ ಇದೆ, ಗವರ್ನರ್ನ ಇಲ್ಲಿ ನಾವು ಭಾವನಾತ್ಮಕವಾಗಿ ಪಕ್ಷಪಾತವಾಗಿ ನೋಡಬಾರ್ದು, ಗವರ್ನರ್ ಕರೆಕ್ಟಾಗಿ 117-18 ನಂಬರ್ ತಗೊಂಬ ಕೊಡ್ತೀನಿ, ಅದು ಕರೆಕ್ಟ್. ಬಟ್ ಅದನ್ನು ನೀವು ಹೇಳ್ದಂಗೆ ರಿಸ್ಕ್ ಇದೆ. ಅದಕ್ಕೆ ಹೇಳಿದ್ದು ಡಬಲ್ ಎಡ್ಜೆಡ್ ಸೋರ್ಡ್ ಇದು. ಸೊ ಕೊಟ್ಟರೆ ಗವರ್ನರ್ಗೆ ತಮಿಳುನಾಡು ಜನರಿಗೆ ಒಂದು ರೀತಿಯಲ್ಲಿ ಮುಖಭಂಗ ಆಗಿ ಇಟ್ ಇಸ್ ಬೀಯಿಂಗ್ ಡಿಫಿಕಲ್ಟ್. ಯಾಕೆ ಅಂದ್ರೆ ಸರ್, ತಮಿಳುನಾಡಿನ ರಾಜಕೀಯ ಇತಿಹಾಸ ತಗೊಂಡ್ರೆ ಮೊದಲ ಬಾರಿಗೆ ಈ ತರ ಹಂಗ್ ಅಸೆಂಬ್ಲಿ ಕ್ರಿಯೇಟ್ ಆಗಿರೋದು. ಯಾವಾಗ್ಲೂ ಇಲ್ಲ AIDMK ಇಲ್ಲ ಅಂದ್ರೆ DMKಗೆ ಬಹುಮತ ಸಿಕ್ಬಿಡ್ತಾ ಇತ್ತು. ಸೊ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ, ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ನೋಡಿ, ನನಗೆ ಸಿಕ್ಕಿಲ್ಲ ಅಂದ್ರೂ ಒಂದ್ ವರ್ಷ ಏನೋ ಇಬ್ರು 2.5 ಅಟ್ಲೀಸ್ಟ್ 1 ಇಯರ್ ಆದ್ರೂ ಬಟ್ ಇದು ಮೊದಲ ಬಾರಿಗೆ ಈ ತರ ಅತಂತ್ರ ವಿಧಾನಸಭೆ ಕ್ರಿಯೇಟ್ ಆಗಿರೋದ್ರಿಂದ ಅದನ್ನ ಹೇಳಿದ್ರೆ ಪ್ರಥಮ ಚುಂಬನ ದಂತಮಗ್ನ ಅಂತ ಹೇಳ್ತಾರಲ್ಲ, ಆ ರೀತಿ ಆಗಿದೆ. ನೋಡಿ, ನನ್ನ ಒಂದು ಮಾಹಿತಿಯ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿವರೆಗೂ ನಮ್ಮ ಚಬ್ಬಿ ಸರ್ ಕರೆಕ್ಟ್ ಮಾಡ್ಬೋದು, ಯಾರಿಗೂ ಹಂಗ್ ಅಸೆಂಬ್ಲಿ ಆಗಿಲ್ಲ. ರೀಜನಲ್ ಪಾರ್ಟಿಗೆ ಯಾವತ್ತೂ ಹಂಗ್ ಅಸೆಂಬ್ಲಿ ಆಗಿಲ್ಲ. ಇಲ್ಲ, ರೀಜನಲ್ ಪಾರ್ಟಿಗೆ ಯಾವತ್ತೂ ಹಂಗ್ ಅಸೆಂಬ್ಲಿ ಆಗಿಲ್ಲ. ಜಯಲಲಿತಾ ಯಾವಾಗ ಬಂದ್ರು, ಅವರು MGR ಕಾಲ ಆದ್ಮೇಲೆ ಅವರು ಅವತ್ತು ಫುಲ್ ಫ್ಲೆಡ್ಜ್ ಮ್ಯಾಂಡೇಟ್ ಇಟ್ಕೊಂಡ್ ಬಂದ್ರು. ಅವ್ರಿಗೆ ಈ ತರ ತೊಂದರೆ ಆಗಿರ್ಲಿಲ್ಲ. ಇವರು ಈ ಮೊದಲನೇ ಸಲ ಗೆದ್ದಿ ಒಂದು ಶಾರ್ಟ್ ಆಫ್ ನಂಬರ್ಸ್ ಇದೆ, ಆ ನಂಬರು ಸಪೋರ್ಟ್ ಸಿಗುತ್ತೆ. ಇನ್ನೊಂದು ಮುಖ್ಯವಾದ್ದು ಒಂದು ಮಾಹಿತಿ, ಅರವಿಂದ್ ಕೇಜ್ರಿವಾಲ್ ಯಾವಾಗ 13ರಲ್ಲಿ ಮೊದಲನೇ ಎಲೆಕ್ಷನ್ ಫೈಟ್ ಮಾಡಿದ್ರು, ಅವ್ರಿಗೂ ಹಂಗ್ ಅಸೆಂಬ್ಲಿ ಆಯಿತು. ನಾವು ಅವತ್ತು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ನಿಮಗೆ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, 13ರಲ್ಲಿ ಕಾಂಗ್ರೆಸ್ ಅವ್ರಿಗೆ ಇದು ಔಟ್ಸೈಡ್ ಸಪೋರ್ಟ್ ಕೊಡ್ತು. ಏನು ಒಂದು ಜಾತ್ಯತೀತ ನಮ್ಮ ವಿರುದ್ಧವೇ ಮಾತಾಡಿದ್ರು. ಯಾರು ಇದು ಅರವಿಂದ್ ಕೇಜ್ರಿವಾಲ್ IAC ಮೂವ್ಮೆಂಟ್ ಇಟ್ಕೊಂಡು ನಮ್ಮ ವಿರುದ್ಧವೇ ಮಾತಾಡಿದ್ರು. ನಿಮ್ಗೂ ಗೊತ್ತು, ಭ್ರಷ್ಟಾಚಾರ. ಆದ್ರೂ ಕೂಡ ಒಂದು ಸರ್ಕಾರ ನಡೆಸಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಸಪೋರ್ಟ್ ಮಾಡಿದ್ವಿ. ಏನಾಯ್ತು, ಕೊನೆಗೆ ಹೊರಗಡೆ ಬಂದ್ರು. ಇಲ್ಲಿ ಒಂದು ತಮಿಳುನಾಡು ಒಂದು ಸೂಕ್ಷ್ಮವಾದ ರಾಜ್ಯ. ಹಾಗಾಗಿ ನಾವು ಈ ರಾಜ್ಯಕ್ಕೆ BJPಯವರು ಹೆಂಗಾರ ಮಾಡಿ ನಾವು ಅಧಿಕಾರ ಹಿಡಿಬೇಕು ಅಂತ ಅವ್ರು ನಿಂತಿದ್ದಾರೆ. ಆ ದುಸ್ಸಾಹಸಕ್ಕೆ ಅವ್ರು ಕೈ ಹಾಕಬಾರ್ದು ಒಂದು ಒಂದೇ ಉದ್ದೇಶ ಇಟ್ಕೊಂಡು ನಾವು ಜಾತ್ಯತೀತ ತತ್ವ ಮತ್ತು ಸಂವಿಧಾನ, ಕಾನ್ಸ್ಟಿಟ್ಯೂಷನ್ನು ಒಂದೆಲ್ಲ ಒಂದು ಅಸ್ಮಿತೆಯನ್ನು ಕಾಪಾಡ್ಕೊಡೋಕ್ಕೆ ನಾವು ವಿಜಯ್ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ ಮೇಡಮ್. ಇನ್ನೇನು 2 ಶಾರ್ಟೇಜ್ ಇದೆ. ನಮ್ಮ ಪಕ್ಷ ಎಲ್ಲರೊಂದಿಗೆ ಚರ್ಚಿಸುತ್ತೆ, ಯಾವ ಸಣ್ಣ ಪಕ್ಷಗಳು ಒಂದು ಸಪೋರ್ಟ್ ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ರಾಹುಲ್ ಗಾಂಧಿ ಅವರಾಗಲಿ ಖರ್ಗೆ ಸಾಹೇಬರಾಗಲಿ. ಹಾಗಾಗಿ ನೋಡೋಣ, ಇವತ್ತು ಸಾಯಂಕಾಲದೊಳಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ನನ್ನ ಒಂದು ನನಗೆ ಪ್ರೆಸಿಡೆನ್ಷಿಯಲ್ ರೂಲ್ ತರುವಂತ ಪ್ಲಾನ್ ಏನಾದ್ರೂ ಇದೆಯಾ ಅಂತ ಒಂದು ಡೌಟ್ ಇದೆ. ಅದೇ ನಾನು ಹೇಳಿದ್ದು ಮೇಡಮ್, ಇದು BL ಸಂತೋಷ್ ಅವರ ಟ್ವಿಟ್ಟಿನ ಮರ್ಮ ಏನು ಅಂತ ಗೊತ್ತಿಲ್ಲ. ಹೇಳ್ತಾರೆ ಟೈಮ್ ವಿಲ್ ಡಿಸೈಡ್ ಹೂ ವಿಲ್ ಫಾರ್ಮ್ ದ ಗವರ್ನಮೆಂಟ್ ಇನ್ ತಮಿಳುನಾಡು ಅಂತ ಹೇಳ್ತಾರೆ. ಅದೇ ನಾನು ಹೇಳ್ತಾ ಇರೋದು ನಿಮ್ಗೆ ಸ್ಟಾರ್ಟಿಂಗ್ ನಿಮ್ಗೆ ಒಂದು BL ಸಂತೋಷ್ ಈ ತರ ರಾಜಕೀಯ ಮಾಡಿ ಕರ್ನಾಟಕದಲ್ಲಿ ಯಡಿಯೂರಪ್ಪನ ತೆಗೆದು ಬಿಜೆಪಿನ ಅಧಿಕಾರಕ್ಕೆ ಬರಲ್ಲ. ಸೊ BL ಸಂತೋಷ್ ಮಾತು ಕೇಳಿ ಗವರ್ನರ್ ಏನಾರು ನಡ್ಕೊಳ್ತಾರೆ. ಸಂತೋಷ್ ಮಾತು ಕೇಳಿದ್ರು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಟ್ವಿಟ್ಟಿನ ಒಂದು ಹೌದು ರೂಲ್ ತರುವಂತ ಏನಾದ್ರೂ ನೋಡಿ, ಅವ್ರದ್ದು ಒಂದು ಯೋಚನೆ ಒಂದು ಆ ನಿಟ್ಟಿನಲ್ಲೇ ಸಾಗ್ತಾ ಇದೆ. ನೋಡಿ, ಹೆಂಗಾರ ಮಾಡಿ ಇವ್ರಿಗೆ ಅವಕಾಶ ಕೊಡಬಾರ್ದು. ಏನೋ ಒಂದು ಕಾನೂನು ತಂದ್ಬಿಟ್ಟು 10 ದಿವಸ ಆಯಿತು, 15 ದಿವಸ ಆಯಿತು, ನೀವು ಅಧಿಕಾರಕ್ಕೆ ತಂದಿಲ್ಲ, ವಿ ವಿಲ್ ಸಸ್ಪೆಂಡ್ ದಿಸ್ ಇದು ನ್ಯೂಲಿ ಎಲೆಕ್ಟೆಡ್ ಗೌರ್ಮೆಂಟ್ ಅಂತ ಒಂದು 6 ತಿಂಗಳು ಮುಂದಕ್ಕೆ ಹಾಕ್ಬಿಟ್ರೆ ನನ್ನ ಪ್ರಕಾರ ಲಾಸ್ಟ್ ಚಾಯ್ಸ್.